ದಿನಕ್ಕೆ ಒಂದು ತಿಂದ್ರೆ ಚಳಿಗಾಲದಾಗ ಆಗುವಂಥ ನೆಗಡಿ, ಕೆಮ್ಮು, ತಲೆನೋವು, ಸುಸ್ತು, ಮೈಕೈ ನೋವು ಈ ಥರದ ಯಾವುದೇ ಸಮಸ್ಯೆ ನಿಮ್ಮ ಹತ್ರನೂ ಬರಂಗಿಲ್ಲ. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗೆ ಸ್ವಾಗತ. ನಾನು ರಶ್ಮಿ. ಇದು ದೇಹಕ್ಕೆ ಉಷ್ಣತೆ ಕೊಡ್ತೈತಿ. ಬಹಳಷ್ಟು ಪೌಷ್ಟಿಕಾಂಶ ಅಂದ್ರೆ ಡ್ರೈ ಫ್ರೂಟ್ಸ್ ಹಾಕಿ ಇದನ್ನ ತಯಾರಿಸೀವಿ. ಅದರಿಂದ ಇದು ನಮ್ಮ ರೋಗ ಪ್ರತಿಕಾರಕ ಶಕ್ತಿ ಹೆಚ್ಚಿಸ್ತೈತಿ. ರುಚಿ ಅಷ್ಟೇ ಅಲ್ಲ, ಆರೋಗ್ಯಕರನೂ ಇರುವಂಥ ಈ ಉಂಡಿ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೇನೆ ಬರ್ರಿ. ಮುಂಚೆ ಕಪ್ ಅಳ್ತಿ ನೋಡೋಣ, ಆಮ್ಯಾಗ ಗ್ರಾಮ್ನ್ಯಾಗ ತಿಳಿಸ್ತೀನಿ. 4 ಕಪ್ನಷ್ಟು ತುರಿದಿರೋ ಒಣ ಕೊಬ್ಬರಿ ತಗೋರಿ. 1 ಕಪ್ ಗೋಧಿ ಹಿಟ್ಟು, ನಾವು ಚಪಾತಿ ಮಾಡ್ತೇವೆ ನೋಡ್ರಿ ಅದ ಗೋಧಿ ಹಿಟ್ಟು, ಇದನ್ನ ಸಾನಿಸಿ ತಗೋರಿ. 2 ಕಪ್ ಬೆಲ್ಲ, ಇದನ್ನ ನಾನು ಈ ರೀತಿ ಸಣ್ಣಕ್ಕೆ ಕಟ್ ಮಾಡೀನಿ, ನೀವು ಜಜ್ಜಿನೂ ತಗೋಬಹುದು. 1 ಕಪ್ನಷ್ಟು ತುಪ್ಪ ಬೇಕಾಕತಿ ನೋಡ್ರಿ. ಈ 1 ಕಪ್ನಿಂದ ನಾನು ಎಲ್ಲ ಪದಾರ್ಥ ಅಳತಿ ಮಾಡಿ ತಗೊಂಡಿನಿ. 1/4 ಕಪ್ನಷ್ಟು ಬಾದಾಮ್, 1/4 ಕಪ್ನಷ್ಟು ಒಣಗಿರೋ ದ್ರಾಕ್ಷಿ, 1/4 ಕಪ್ನಷ್ಟು ಗೋಡಂಬಿ, 1 ಕಪ್ನಷ್ಟು ತಿನ್ನು ಅಂಟು ತಗೋರಿ. ಇದು ನಮ್ಮ ದೇಹಕ್ಕೆ ಬಹಳ ಒಳ್ಳೆಯದು. ಎಲ್ಲ ಕಿರಾಣಿ ಅಂಗಡಿ ಒಳಗೆ ಇದು ಈಸಿಯಾಗಿ ಅವೈಲೇಬಲ್ ಇರ್ತೈತಿ. ನೀವು ಇದನ್ನು ಆನ್ಲೈನ್ಯಾಗೂ ತರಿಸ್ಬೋದು. 2 ಕಪ್ ಉತ್ತತ್ತಿ ತಗೋರಿ. ಉತ್ತತ್ತಿ ನೋಡ್ರಿ ಈ ರೀತಿ 2 ಹೋಳು ಮಾಡ್ರಿ, ಇದ್ರಾಗಿನ ಬೀಜ ತೆಗೆದು ತಗೋರಿ. ಇದನ್ನು ನಾವು ನೆಕ್ಸ್ಟ್ ಗ್ರೈಂಡ್ ಮಾಡಬೇಕು. ನಿಮ್ಮ ಕಡೆ ಆಲ್ರೆಡಿ ಪೌಡರ್ ಮಾಡಿರೋ ಉತ್ತತ್ತಿ ಇದ್ರೆ ಅದನ್ನು ತಗೋರಿ. 1 ದೊಡ್ಡ ಚಮಚೆಯಷ್ಟು ಗಸಗಸೆ ಮತ್ತು ಶುಂಠಿ ಪುಡಿ ತಗೋರಿ. ಈಗ ಗ್ರಾಮ್ನ್ಯಾಗ ಅಳತಿ ನೋಡೋಣ. 300 ಗ್ರಾಮ್ನಷ್ಟು ತುರಿದಿರೋ ಒಣ ಕೊಬ್ಬರಿ, 150 ಗ್ರಾಮ್ನಷ್ಟು ಉತ್ತತ್ತಿ, 100 ಗ್ರಾಮ್ನಷ್ಟು ಗೋಧಿ ಹಿಟ್ಟು, 100 ಗ್ರಾಮ್ನಷ್ಟು ತಿನ್ನು ಅಂಟು ತಗೋರಿ, 300 ಗ್ರಾಮ್ ಬೆಲ್ಲ, 150 ಗ್ರಾಮ್ನಷ್ಟು ತುಪ್ಪ ಮತ್ತು 15 ಗ್ರಾಮ್ನಷ್ಟು ಗಸಗಸೆ ಬೇಕಾಕತ್ತಿ. ಈಗ ದಪ್ಪನ ತಳ ಇರೋ ಬಾಳ್ಗಿ ತಗೊಂಡು ಇದ್ರಾಗ ಮುಂಚೆ ಕೊಬ್ಬರಿ ಹುರಿದು ತಗೊಳ್ಳೋಣ. ಉಂಡಿ ತಯಾರಿಸುವಾಗ ಒಣಗಿರೋ ಕೊಬ್ಬರಿ ತಗೋಬೇಕಾದ್ರೆ ಅದು ಫ್ರೆಶ್ ಇರಬೇಕು. ನೀವು ತಗೋಬೇಕಾದ್ರೆ ಏನು ಮಾಡಿರಿ, ಬೆಳ್ಳಗಿರ್ತೈತಿ ನೋಡ್ರಿ ಅಂಥ ಗಿಟ್ಕನ್ನ ತಗೋರಿ. ಒಂದು ಸ್ವಲ್ಪ ಕೆಂಪಾಗಿರ್ತೈತಿ, ಕೌಟ್ ವಾಸನೆ ಬರ್ತೈತಿ ನೋಡ್ರಿ ಅಂಥ ಗಿಟ್ಕ ತಗೋಬೇಡ್ರಿ. ಇಲ್ಲಾಂದ್ರೆ ಉಂಡಿ ಜಾಸ್ತಿ ದಿನ ತಡೆಯಂಗಿಲ್ಲ, ಕೌಟ್ ವಾಸನೆ ಬರಾಕ ಶುರು ಆಕ್ಕವು. 8 ರಿಂದ 9 ನಿಮಿಷ ಬೇಯಿಸಿದ ಮ್ಯಾಗ ನೋಡ್ರಿ ಕೊಬ್ಬರಿ ಈ ರೀತಿ ಹೊಂಬಣ್ಣಕ್ಕೆ ಬಂದೈತಿ. ಈ ರೀತಿ ಇದನ್ನ ಹುರಿದ್ರೆ ಸಾಕು ನೋಡ್ರಿ. ಈ ರೀತಿ ಒಂದು ಸ್ವಲ್ಪ ಇದನ್ನ ಪ್ರೆಸ್ ಮಾಡಿದಾಗ ಇದು ಪುಡಿ ಆಗಾಕತ್ತೈತಿ. ಈ ರೀತಿ ಇದು ಕ್ರಿಸ್ಪಿ ಆಗಬೇಕು. ಕೊಬ್ಬರಿ ತೆಗೆದು ಇದ ಬಾಳ್ಗಿ ಒಳಗೆ ನಾನು ಗಸಗಸೆನೂ ಹುರಿದು ತಗೊಳಕತ್ತೀನಿ. ಇವನ್ನ ಭಾಳ ಹುರಿಬಾರ್ದು, ಇವು ಸಣ್ಣಕ್ಕಿರ್ತಾವೆ ನೋಡ್ರಿ, ಜಲ್ದಿ ಹೊತ್ತೋಗ್ಬಿಡ್ತಾವೆ. ಒಂದು ಸ್ವಲ್ಪ ಬಿಸಿ ಆದ್ರೆ ಸಾಕು. ಇವು ಹುರಿದಾಗ್ಯವು ನೋಡ್ರಿ, ಈ ರೀತಿ ಲೈಟಾಗಿ ಹೊಂಬಣ್ಣ ಬಂದ್ರೆ ತೆಗೆದ್ಬಿಡ್ರಿ. ಈಗ ತುಪ್ಪ ಹಾಕಿ ಹುರಿಯೋ ಪದಾರ್ಥ ಹುರಿದು ತಗೊಳ್ಳೋಣ. ನಾವು ತಗೊಂಡಿರೋ 1 ಕಪ್ ತುಪ್ಪದಾಗಿನ 5 ಚಮಚೆಯಷ್ಟು ತುಪ್ಪ ಹಾಕಿ ತುಪ್ಪ ಬಿಸಿ ಆದ್ಮ್ಯಾಗ ಇದ್ರಾಗ 2 ಬ್ಯಾಚ್ನ್ಯಾಗ ಈ ಅಂಟು ಹುರಿದು ತಗೊಳ್ಳೋಣ. ಅಂಟು ನೋಡ್ರಿ ಈ ರೀತಿ ತುಪ್ಪದಾಗ ಹಾಕಿದ ತಕ್ಷಣ ಅಳ್ಕೊಂತೈತಿ. ಇದನ್ನ ಈ ರೀತಿ ಕೈ ಆಡಿಸ್ತಾನ ಕರಿದು ತಗೋರಿ. ನೋಡ್ರಿ ಈ ರೀತಿ ಇದು ಚಂದಗ ಅಳ್ಕೋಬೇಕು. ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಉಳಿದಿರೋ ಅಂಟುನು ಇದೇ ರೀತಿ ಕರಿದು ತಗೊಳ್ಳೋಣ. ಇದನ್ನ ಈ ರೀತಿ ಸ್ವಲ್ಪ ಹಾಕಿನ ಫ್ರೈ ಮಾಡ್ರಿ, ಅಂದ್ರೆ ಎಲ್ಲ ಅಂಟು ಚಂದಗ ಅಳ್ಕೊಂತೈತಿ. ಈಗ ಈ ಉಳಿದಿರೋ ತುಪ್ಪದಾಗ ಉತ್ತತ್ತಿ ಬಿಸಿ ಮಾಡ್ಕೊಂಡು ತಗೊಳ್ಳೋಣ. ಇವನ್ನ ಜಾಸ್ತಿ ಏನು ಹುರಿಯೋದು ಬೇಡ, ಒಂದು ಅರ್ಧ ನಿಮಿಷ ಕೈ ಆಡಿಸಿ ತಗೋರಿ ಸಾಕು. ಇವನ್ನ ತೆಗೆದು ಇನ್ನೊಂದು 2 ಚಮಚೆಯಷ್ಟು ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ನು ಹುರಿದು ತಗೊಳ್ಳೋಣ. ನೋಡ್ರಿ ಹಿಂಗೆ ಇವು ಒಂದು ಸ್ವಲ್ಪ ಹೊಂಬಣ್ಣಕ್ಕೆ ಬಂದ್ರೆ ಸಾಕು, ಇವನ್ನ ತೆಗೆದು ಬಿಡ್ರಿ. ಹಿಂಗ ಬಾದಾಮ್ ಮತ್ತು ಒಣ ದ್ರಾಕ್ಷಿನೂ ಹುರಿದು ತಗೊಳ್ಳೋಣ. ಬಾದಾಮ್ ಫ್ರೈ ಆದ್ಮ್ಯಾಗ ನೋಡ್ರಿ ಹಿಂಗ ಒಂದು ಸ್ವಲ್ಪ ಉಪ್ತವು, ಆಗ ಇವನ್ನ ತೆಗೆದು ಬಿಡ್ರಿ. ಒಣ ದ್ರಾಕ್ಷಿ ಏನದವು ನೋಡ್ರಿ, ಇವು ಫ್ರೈ ಆದ್ಮ್ಯಾಗ ಮಸ್ತ್ ಈ ರೀತಿ ಡುಮ್ಡುಮುಕ್ ಹಾಕವು, ಆಗ ಇವನ್ನ ತೆಗೆದು ಬಿಡ್ರಿ. ಈಗ ನಾವು ಫ್ರೈ ಮಾಡಿರೋ ಹುರಿದಿರೋ ಎಲ್ಲ ಪದಾರ್ಥ ಆರಿದ್ಮ್ಯಾಗ ಇವನ್ನ ನಾವು ಗ್ರೈಂಡ್ ಮಾಡ್ಕೋಬೇಕು. ಒಣ ಕೊಬ್ಬರಿನೂ ನೀವು ಗ್ರೈಂಡ್ ಮಾಡ್ಬೋದು, ಆದರೆ ಇದನ್ನು ಈ ರೀತಿ ಒಂದು ಸ್ವಲ್ಪ ಕೈನಿಂದ ಪುಡಿ ಮಾಡಿದ್ರೂ ಇದು ಪುಡಿ ಆಕತಿ. ನಾನು ಇದನ್ನು ಗ್ರೈಂಡ್ ಮಾಡಾಕತ್ತಿಲ್ಲ. ಅಂಟು ನೋಡ್ರಿ ನಿಮ್ಗೆ ಇಲ್ಲಿ ಇನ್ನೊಂದ್ಸತಿ ತೋರ್ಸಾಕತ್ತೇನೆ, ಇದು ಒಳಗೆ ಗಟ್ಟಿ ಇರಬಾರ್ದು. ಈ ರೀತಿ ಇದನ್ನು ಪ್ರೆಸ್ ಮಾಡಿದಾಗ ಇದು ಪೂರ್ತಿ ಪುಡಿ ಪುಡಿ ಆಗಬೇಕು. ಆ ರೀತಿ ಇದನ್ನು ಫ್ರೈ ಮಾಡ್ಕೋರಿ. ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಇದ್ರಾಗ ಮುಂಚೆ ಉತ್ತತ್ತಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ಇವು ಪೂರ್ತಿ ಪುಡಿ ಆಗಂಗಿಲ್ಲ, ಈ ರೀತಿ ಒಂದು ಸ್ವಲ್ಪ ಉಟ್ಟುಟ್ಟಾಗಿರ್ತೈತಿ. ಈ ರೀತಿ ಇದನ್ನ ಗ್ರೈಂಡ್ ಮಾಡಿಕೊಂಡು ಒಂದು ಪ್ಲೇಟ್ನಾಗ ಹಾಕಿದ್ಮ್ಯಾಗ ಇದ ಮಿಕ್ಸಿ ಜಾರ್ನ್ಯಾಗ ನಾವು ಅಂಟನ್ನು ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ಇದನ್ನ ನಿಂತು ಗ್ರೈಂಡ್ ಮಾಡ್ರಿ. ಗ್ರೈಂಡ್ ಮಾಡಿರೋದ್ರಿಂದ ಇದ್ರಾಗಿನ ತುಪ್ಪ ಕರಗಿ ಇದು ಈ ರೀತಿ ಪೇಸ್ಟ್ ಥರ ಬರ್ತೈತಿ. ಇದನ್ನ ಒಂದು ಬಟ್ಟಲ್ದಾಗ ಸೈಡ್ ತೆಗೆದಿಡೋಣ. ಈಗ ಡ್ರೈ ಫ್ರೂಟ್ಸ್ ಮತ್ತು ಗಸಗಸೆನು ಇದೇ ರೀತಿ ಉಟ್ಟಾಗಿ ಗ್ರೈಂಡ್ ಮಾಡ್ರಿ. ಇದನ್ನ ತೀರಾ ಪೌಡರ್ ಥರ ಗ್ರೈಂಡ್ ಮಾಡಬೇಡ್ರಿ, ಒಂದು ಸ್ವಲ್ಪ ಉಟ್ಟಾಗಿನೇ ಇರಲಿ, ಅಂದ್ರನ ಉಂಡಿ ತಿನ್ನಾಕ ರುಚಿ ಆಕ್ಕವು.
ಇದನ್ನ ನಾವು ಉತ್ತತ್ತಿ ಗ್ರೈಂಡ್ ಮಾಡಿ ಹಾಕಿದ್ವಿ ನೋಡ್ರಿ, ಅದ ಪ್ಲೇಟ್ನ್ಯಾಗ ಹಾಕೋಣ. ಈ ಡ್ರೈ ಫ್ರೂಟ್ಸ್ ಮತ್ತು ಉತ್ತತ್ತಿ ಪುಡಿ ಮಿಕ್ಸ್ ಮಾಡ್ಕೊಂಡು ತಗೋರಿ. ಇವು ಎರಡನ್ನೂ ಕಲಿಸ್ಕೊಂಡು ಈಗ ಕೊಬ್ಬರಿನೂ ನೋಡ್ರಿ ಕೈನಿಂದನೇ ಈ ರೀತಿ ಪುಡಿ ಮಾಡಿ ಇದ್ರಾಗ ಹಾಕ್ರಿ. ಲಾಸ್ಟಿಗೆ ಇವನ್ನೆಲ್ಲ ಚಂದಾಗ ಕಲಿಸ್ಕೊಂಡು ತಗೋಬೇಕು. ಈ ಪ್ಲೇಟ್ ಸಣ್ಣದಾತು, ಅದಕ್ಕೆ ನಾನು ಇದನ್ನು ಒಂದು ದೊಡ್ಡ ಸ್ಟೀಲಿನ ಬುಟ್ಟಿ ಒಳಗೆ ಹಾಕಿ ತಗೊಳಕತ್ತೀನಿ. ಈ ರೀತಿ ಇವನ್ನ ಅಗಲ ಇರೋ ಪರಾತ್ ಅಥವಾ ಈ ಥರದ ಬುಟ್ಟಿ ಒಳಗೆ ಹಾಕಿ ಚಂದಾಗ ಕಲಿಸ್ಕೊಂಡು ತಗೋರಿ. ಇವನ್ನ ಪೂರ್ತಿ ಮಿಕ್ಸ್ ಮಾಡ್ಕೊಂಡ್ಮ್ಯಾಗ ಈಗ ಗ್ಯಾಸ್ ಮ್ಯಾಗ ಅದ ಬಾಳ್ಗಿ ಒಳಗೆ ನಾವು ಗೋಧಿ ಹಿಟ್ಟು ಹುರಿದು ತಗೊಳ್ಳೋಣ. ಬಾಳ್ಗ್ಯಾಗ ಒಂದು ಸ್ವಲ್ಪ ತುಪ್ಪ ಐತಿ, ಅದ್ರ ಒಳಗನ ಮುಂಚೆ ಇದನ್ನು ಹುರಿದು ಆಮ್ಯಾಗ ಸ್ವಲ್ಪ ತುಪ್ಪ ಹಾಕ್ತಾ ಇದನ್ನು ಹುರಿರಿ. ನಾವು ತಗೊಂಡಿರೋ 1 ಕಪ್ನಷ್ಟು ತುಪ್ಪದಾಗಿನ ಒಂದು ಸ್ವಲ್ಪ ತುಪ್ಪ ಉಳ್ದೈತಿ, ಅದನ್ನು ಹಾಕ್ತಾ ಇದನ್ನು ಹುರಿದು ತಗೊಳ್ಳೋಣ. ನೋಡ್ರಿ ಈ ರೀತಿ ಇದನ್ನು ಒಂದು 2-3 ನಿಮಿಷ ಹುರಿದ್ಮ್ಯಾಗ ಈಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ರಿ. ಈ ರೀತಿ ಇದನ್ನು ಸ್ವಲ್ಪ ತುಪ್ಪ ಹಾಕ್ತಾ ಹುರಿರಿ, ಅಂದ್ರೆ ನಿಮ್ಗೆ ತುಪ್ಪದ ಅಂದಾಜು ಬರ್ತೈತಿ. ಇದನ್ನು ನಾವು ತುಪ್ಪದಾಗ ಹೆಂಗೆ ಹುರಿತೇವೆ ನೋಡ್ರಿ, ಹಂಗೆ ಹಿಟ್ಟಿನ ಕಲರ್ ಲೈಟಾಗಿ ಚೇಂಜ್ ಆಗ್ತಾ ಬರ್ತೈತಿ ಮತ್ತು ಇದು ಒಂದು ಸ್ವಲ್ಪ ಮೆತ್ತಗಾಕತಿ. ನಾನಿಲ್ಲಿ ಒಂದು 2 ಚಮಚೆ ಅಷ್ಟು ತುಪ್ಪ ಹಾಕ್ತಾ ಇದನ್ನು ಹುರಿಯಾಕತ್ತೇನೆ. ಗ್ಯಾಸ್ ಲೋ ಫ್ಲೇಮ್ನಾಗ ಇಟ್ಟನ ಇದನ್ನು ಹುರಿರಿ. ಮೀಡಿಯಮ್ ಅಥವಾ ಹೈ ಫ್ಲೇಮ್ನಾಗ ಇಟ್ಟು ಹುರಿಬ್ಯಾಡ್ರಿ, ಇಲ್ಲಾಂದ್ರೆ ಇದು ಭಾಳ ಜಲ್ದಿ ಹೊತ್ತೋಗ್ಬಿಡ್ತೈತಿ. ಲಾಸ್ಟಿಗೆ ನೋಡ್ರಿ ಈ ರೀತಿ ಇದು ಮೆತ್ತಗಾಗಬೇಕು ಮತ್ತು ಇದು ತುಪ್ಪ ಬಿಡಬೇಕು, ಅಲ್ಲಿವರೆಗೂ ಇದನ್ನು ಹುರಿರಿ. ಈ ಸ್ಟೇಜ್ನಾಗ ಈಗ ಗ್ಯಾಸ್ ಆಫ್ ಮಾಡಿ ಇದ್ರಾಗ ತುಪ್ಪ ಬಿಸಿ ಈ ರೀತಿ ಇದು ತುಪ್ಪ ಬಿಡ್ತೈತೆ ನೋಡ್ರಿ, ಆಗ ಗ್ಯಾಸ್ ಆಫ್ ಮಾಡಿ ಇದ್ರಾಗ ಬೆಲ್ಲ ಹಾಕ್ರಿ. ಗಮನ ಇರಲಿ, ಬೆಲ್ಲ ಏನೈತೆ ನೋಡ್ರಿ ಸಣ್ಣಕ್ಕೆ ಜಜ್ಜಿದಿರಬೇಕು ಅಥವಾ ಈ ರೀತಿ ಕಟ್ ಮಾಡಿದಿರಬೇಕು, ಅಂದ್ರೆ ಇದು ಚಂದಾಗ ಮಿಕ್ಸ್ ಆಕತಿ. ಬಾಳ್ಗಿ ಮತ್ತು ಈ ಹಿಟ್ಟು ಬಿಸಿ ಇರೋದ್ರಿಂದ ಈ ಬಿಸಿ ಒಳಗನ ಬೆಲ್ಲ ಕರಗ್ತೈತಿ. ಈ ರೀತಿ ಇದನ್ನ ಹಿಟ್ಟಿನ ಒಳಗೆ ಚಂದಾಗ ಕಲಿಸ್ಕೊಂಡ್ಮ್ಯಾಗ ಈಗ ಇದ್ರಾಗ ನಾವು ಗ್ರೈಂಡ್ ಮಾಡಿಟ್ಟಿದ್ವಿ ನೋಡ್ರಿ ತಿನ್ನು ಅಂಟು, ಅದನ್ನ ಹಾಕಿ ಕಲಸ್ರಿ. ಗಮನ ಇರ್ಲಿ, ಇಲ್ಲಿ ಗ್ಯಾಸ್ ಆಫ್ ಮಾಡಿನ ಇದನ್ನ ಕಲಸ್ರಿ, ಇಲ್ಲಾಂದ್ರೆ ಇದು ಗಟ್ಟಿ ಹಾಕೊಂತ ಬರ್ತೈತಿ. ಇವನ್ನ ಕಲಿಸ್ಬೇಕಾದ್ರನ ಇದ್ರಾಗ ಶುಂಠಿ ಪುಡಿನೂ ಹಾಕ್ರಿ, ಅಂದ್ರೆ ಇದ್ರ ಒಳಗೆ ಚಂದಾಗ ಮಿಕ್ಸ್ ಆಕತಿ. ನೀವು ಬೇಕಂದ್ರೆ ಇದ್ರಾಗ ಎಳ್ಳುನು ಹಾಕ್ಬಹುದು. ನಾವು ಗಸಗಸೆ ಹುರಿದ್ವಿ ನೋಡ್ರಿ, ಆಗನ ಎಳ್ಳುನು ಹುರಿದು ತಗೋರಿ. ಈಗ ಚಳಿಗಾಲ ಐತ್ ನೋಡ್ರಿ, ಸೊ ಎಳ್ಳು ಹಾಕಿದ್ರೆ ಇದು ಇನ್ನೂ ಹೆಲ್ದಿ ಆಕತಿ, ನಮ್ಮ ದೇಹಕ್ಕೆ ಉಷ್ಣತೆ ಕೊಡ್ತೈತಿ ಮತ್ತು ರುಚಿನೂ ಆಕತಿ. ಇದು ಬಿಸಿ ಇರುವಾಗನ ಎಲ್ಲಾನು ಚಂದಾಗ ಕಲಿಸ್ಕೊಂಡು ತಗೋಬೇಕು, ಅಂದ್ರೆ ಇವು ಒಂದ್ರಾಗ ಒಂದು ಮಿಕ್ಸ್ ಆಕ್ಕವು ಮತ್ತು ಉಂಡಿ ಚಂದಾಗ ಬೈಂಡ್ ಆಕತಿ. ಆರಿದ್ಮ್ಯಾಗ ಉಂಡಿ ಬೈಂಡ್ ಆಗಂಗಿಲ್ಲ, ಅದರಿಂದ ಗಮನ ಇರಲಿ. ಈ ಮಿಕ್ಸ್ಚರ್ ಹಾಕಿದ ತಕ್ಷಣ ಇದನ್ನು ಕಲಿಸ್ಕೊಂಡು ತಗೋರಿ. ಮುಂಚೆ ಸ್ಪೂನ್ನಿಂದ ಕಲಸ್ರಿ, ಆಮ್ಯಾಗ ಇದು ಕೈನಿಂದ ಮುಟ್ಬಹುದು. ಅಷ್ಟು ಉಗುರು ಬೆಚ್ಚಗ ಆದ್ಮ್ಯಾಗ ನೋಡ್ರಿ ಈ ರೀತಿ ಇದು ಗಂಟಾಗಿರ್ತೈತಲ್ಲ, ಅದನ್ನು ವಡಿತನ ಇದನ್ನು ಚಂದಾಗ ಕಲಿಸ್ಕೊಂಡು ತಗೋರಿ. ಉಂಡಿ ಈ ಮಿಕ್ಸ್ಚರ್ ಬಿಸಿ ಇರುವಾಗನ ಕಟ್ಟಬೇಕು. ಅಕಸ್ಮಾತ್ ಉಂಡಿ ಕಟ್ಟಬೇಕಾದ್ರೆ ಲೇಟ್ ಆಯ್ತು ಅಂದ್ರೆ ಈ ಮಿಕ್ಸ್ಚರ್ ಒಂದು ಸ್ವಲ್ಪ ಗಟ್ಟಿ ಆಕತಿ. ಆಗ ಏನು ಮಾಡಿರಿ, ಇದನ್ನು ಮತ್ತು ಬಾಳ್ಗ್ಯಾಗ ಹಾಕಿ ಒಂದು ಸ್ವಲ್ಪ ತುಪ್ಪ ಹಾಕಿ ಬೆಲ್ಲ ಮೆಲ್ಟ್ ಆಕತ್ ನೋಡ್ರಿ, ಅಲ್ಲಿವರೆಗೂ ಇದನ್ನು ಬಿಸಿ ಮಾಡ್ಕೊಂಡು ತಗೋರಿ ಮತ್ತು ನೀವು ಉಂಡಿ ಕಟ್ಬೋದು. ನೋಡ್ರಿ ಹಿಂಗೆ ಇದನ್ನು ಚಂದಾಗ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ಈ ಮಿಕ್ಸ್ಚರ್ ಉಂಡಿ ಕಟ್ಟಾಕ ರೆಡಿ ಐತಿ. ನಿಮ್ಗೆ ಯಾವ ಆಕಾರದಾಗ ಬೇಕು ಆ ಆಕಾರದಾಗ ಉಂಡಿ ಕಟ್ರಿ. ಆದಷ್ಟು ಒಂದು ಸ್ವಲ್ಪ ಸಣ್ಣ ಆಕಾರದಾಗನೇ ಕಟ್ರಿ, ಯಾಕಂದ್ರೆ ಡ್ರೈ ಫ್ರೂಟ್ಸ್ ಉಂಡಿ ಅದವು, ಇವು ರುಚಿ ಅನಿಸಿ 2 ಉಂಡಿ ತಿಂದ್ರೂ ಜಾಸ್ತಿ ಗರಂ ಆಗಿರಬಾರ್ದು, ಆ ರೀತಿ. ನೋಡ್ರಿ ಇಲ್ಲಿ ನಮ್ಮ ಉಂಡಿ ರೆಡಿ ಐತಿ. ಈ ರೀತಿ ಇವನ್ನ ತಯಾರಿಸಿ ದಿನ ಒಂದು ತಿನ್ರಿ, ಎಲ್ಲರಿಗೂ ಭಾಳ ಅಂದ್ರೆ ಭಾಳ ಆರೋಗ್ಯಕರ ಐತಿ. ಸೊ ಇವತ್ತಿನ ಈ ಡ್ರೈ ಫ್ರೂಟ್ಸ್ ಅಥವಾ ಅಂಟಿನ ಉಂಡಿ ಏನೈತೆ ನೋಡ್ರಿ, ನಿಮ್ಮೆಲ್ಲರಿಗೂ ಚಲೋ ಅನ್ಸೈತಂತ ಅನ್ಕೊತೀನಿ. ರೆಸಿಪಿ ಚಲೋ ಅನ್ಸಿದ್ರೆ ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಮತ್ತೊಂದು ಹೊಸ ರುಚಿಯಾಗಿರೋ ಯೂಸ್ಫುಲ್ ಹೆಲ್ದಿ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.